ತುಂಬಾನೇ ಚೆನ್ನಾಗಿ ಬಂದಿತ್ತು. ಖಾರವಾಗಿ ಮಾಡ್ಕೊಂಡು ತಿಂದ್ವಿ. ಈ ತರದನ್ನ ಯಾವ್ದನ್ನೇ ಆದ್ರೂ ಒಂದು ಸಲ ನಾನು ಅನ್ಕೊಂಡ್ರೆ ಅದ್ರಲ್ಲಿ ಕುಕ್ಕರ್ ಅನ್ನ ಯಾರು ತಿನ್ನೋದೇ ಇಲ್ಲ. ಕುಕ್ಕರ್ ಅಲ್ಲಿ ಅನ್ನ ಮಾಡಿದ್ರೆ ಏನೋ ವಿಷದ ತರ ನೋಡ್ತಾರೆ. ಇನ್ನು ಅವರೆಲ್ಲ ಬರೋವರೆಗೂ ಒಬ್ಳೆ ಏನ್ ಮಾಡೋದು ಅಂತ ಹೇಳಿ ಹಂಗೆ ಟಿವಿ ಹಾಕೊಂಡು ಕೂರೋಣ. ಬಟ್ ದೂರ ತುಂಬಾನೇ ಬ್ಲರ್ ಆಗ್ತಾ ಇದೆ ದಿನ ದಿನ. ಪಾಲಕ್ ಮತ್ತೆ ಪುದೀನ ಎಲ್ಲ ಇತ್ತಲ್ಲ, ಹಂಗಾಗಿ ಪಲಾವ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರೆ ಕಳ್ಕಂತ ಅಂದ್ರೆ ಮಕ್ಳನ್ನ ಸಂತೆ ಕತ್ಲಿಗೆರೆಗೆ ಕರ್ಕೊಂಡು ಹೋಗಿ ಬಂದ್ವಿ. ಅದನ್ನ ನೋಡ್ಕೊಂಡು ಹೋದ್ರಂತೂ ನಮ್ಮ ಮಕ್ಕಳು ಹುಷಾರಾದಂಗೆನೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ಸಂಜೆ ಟೈಮಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ. ಇನ್ನು ಮಕ್ಕಳೆಲ್ಲ ಆರಾಮಾಗಿ ಆಟ ಆಡ್ತಾ ಇದ್ರು. ಮನೆಗೆ ರಿಲೇಷನ್ ಕೂಡ ಬಂದಿದ್ರು. ಸೊ ಹಾಗಾಗಿ ಏನಾದರೂ ಮಾಡೋಣ ಅಂತ ಅನ್ಕೊಂಡ್ವಿ. ಅವತ್ತಿನ ದಿನ ವಾರದ ದಿನ ಆಗಿರೋದ್ರಿಂದ, ಸೋಮವಾರ ಆಗಿರೋದ್ರಿಂದ ನಾನ್ ವೆಜ್ ಮಾಡೋ ಆಗಿರ್ಲಿಲ್ಲ. ಹಾಗಾಗಿ ಮನೆಯಲ್ಲಿ ಚಳಿಗೂ ಆಗುತ್ತೆ ಮತ್ತೆ ಗಾಳಿ ಟೈಮ್ ಅಲ್ವಾ, ಹಾಗಾಗಿ ಗಾಳಿ ಟೈಮಿಗೆ ಚಳಿಗೆ ಖಾರವಾಗಿ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತು. ಹಾಗಾಗಿ ವಡೆ ಮತ್ತೆ ಪಾಯಸನ ಮಾಡ್ಕೊಂಡಿದ್ವಿ. ತುಂಬಾನೇ ಚೆನ್ನಾಗಿ ಬಂದಿತ್ತು. ಖಾರವಾಗಿ ಮಾಡ್ಕೊಂಡು ತಿಂದ್ವಿ. ಇನ್ನು ನಮ್ಮನೇಲಿ ಆಲ್ಮೋಸ್ಟ್ ವಡೆನ ಜಾಸ್ತಿ ಮಾಡ್ತಾನೆ ಇರ್ತೀವಿ. ಏನಕ್ಕಂದ್ರೆ ಎಲ್ರಿಗೂ ತುಂಬಾನೇ ಇಷ್ಟ ವಡೆ ಅಂತ ಅಂದ್ರೆ ನಮ್ಮನೇಲಿ. ಇನ್ನು ಅತ್ತೆ ಎಲ್ಲಾನು ರುಬ್ಬಿ ಇಟ್ಟಿದ್ರು. ಇನ್ನು ನಾನು ಅದನ್ನ ಎಣ್ಣೆಗೆ ಹಾಕೋಣ ತಟ್ಬಿಟ್ಟು ಅಂತ ಹೇಳ್ಬಿಟ್ಟು ಬಂದೆ. ಮೊದಲಿಗೆ ಎಲ್ಲಾನು ಕಲಿಸ್ಕೊಂಡು ಖಾರ ಬೇರೆ ಸಪ್ರೇಟ್ ಅದನ್ನ ರುಬ್ಬಿ ಇಟ್ಟಿರ್ತಾರೆ. ಖಾರ ನೋಡಿ ಹಾಕು ಅಂತ ಹೇಳಿದ್ರು. ಇನ್ನು ಎಕ್ಸ್ಟ್ರಾ ಖಾರ ಬೇಕೇ ಬೇಕು. ಈ ಚಳಿ ಟೈಮ್ಗಂತೂ ಖಾರವಾಗಿದ್ರೇನೆ ಚಂದ ಅಂತ ಹೇಳಿ ಒಟ್ಟಿಗೆ ಎಲ್ಲಾನು ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡೆ. ನಮ್ಮನೇಲಿ ಅವಾಗಿಂದನೂ ವಡೆ ತುಂಬಾನೇ ಮಾಡ್ತಿದ್ವಿ. ನಮ್ಮ ತಾಯಿ ಮನೆ ಕೂಡ ತುಂಬಾನೇ ವಡೆ ಮಾಡ್ತಿದ್ರು. ಅಪ್ಪಂಗೆ ತುಂಬಾನೇ ಫೇವ್ರೇಟ್ ಅಂತ ಹೇಳ್ಬಹುದು ವಡೆನ. ಅವಾಗೆಲ್ಲ ಮಾಡ್ಬೇಕಾದ್ರೆ ನನಗೆ ಬೇಯಿಸೋದಂದ್ರೆ ತುಂಬಾ ಇಷ್ಟ. ವಡೆನ ತಟ್ಕೊಂಡು ಅಲ್ಲೇ ನಿಂತ್ಕೊಂಡು ತುಂಬಾ ಬೇಯಿಸ್ತಾ ಇದ್ದೆ. ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ನಾನು ಈ ಕೆಲಸನ ಜಾಸ್ತಿ ಮಾಡ್ಕೊಡ್ತಾ ಇದ್ದೆ. ಅಕ್ಕ ಜಾಸ್ತಿ ಈ ಕೆಲಸ ಮಾಡ್ಕೊಡ್ತಿರ್ಲಿಲ್ಲ. ತಟ್ಟಿ ಬೇಯಿಸೋವಂಥದ್ದು, ಎಣ್ಣೆ ಮುಂದೆ ಬಿಡೋದಕ್ಕೆ ಭಯ ಆಗ್ತಿತ್ತು ಅವಳನ್ನ. ಹಂಗಾಗಿ ನನ್ನನ್ನ ಸ್ವಲ್ಪ ಏನೆಲ್ಲ ಮಾಡ್ಕೊಡು ಅಂತ ಹೇಳಿ ಮಾಡಿಸ್ಕೊತಾ ಇದ್ರು ಇದೊಂದು ಕೆಲಸನ. ಇದನ್ನ ಮಾತ್ರ ನಾನು ಅವಾಗಿಂದನೂ ಮಾಡ್ತೀನಿ. ಎಷ್ಟು ಕಾಳಿದ್ರು, ಎಷ್ಟು 1 kg ಹಾಕಿದ್ರು, 2 kg ಹಾಕಿದ್ರು ನಮ್ಮ ಮನೆಯಲ್ಲಿ ನಾನೇ ಮಾಡಿ ಇದನ್ನ ತಟ್ಬಿಟ್ಟು ಬೇಯಿಸ್ತಾ ಇದ್ದೆ ಪೂರ್ತಿ. ಸೊ ಇವಾಗ್ಲೂ ಹಂಗೇನೆ ಇದು ಪೂರ್ತಿ ನಾನೇ ಮಾಡ್ತೀನಿ. ಏನು ಇದ್ರಲ್ಲೇನು ಟಯರ್ಡ್ ಅನ್ಸಲ್ಲ. ಏನಕ್ಕಂತಂದ್ರೆ ಇದನ್ನ ಮಾಡಿ ತುಂಬಾನೇ ಅಭ್ಯಾಸ ಆಗ್ಬಿಟ್ಟಿದೆ. ಇದನ್ನೆಲ್ಲ ಮುಗಿಸೋಷ್ಟ್ರೊಳಗಡೆ 1 hour ಇಲ್ಲ 2 hours ಆಗುತ್ತೆ. ಆಲ್ಮೋಸ್ಟ್ ನಾನು ಇದಕ್ಕೆ ಕಮಿಟ್ ಆಗ್ಬಿಡ್ತೀನಿ. ಇಷ್ಟೊತ್ತು ಆಗ್ಬಿಡುತ್ತೆ. ಇದನ್ನ ಮಾಡ್ಲೇಬೇಕು ಅಂತ ನಾನು ಕಮಿಟ್ ಆದ್ರೆ, ನನಗೆ ನಾನೊಂದ್ಸಲ ಕಮಿಟ್ ಆದ್ರೆ ಇನ್ನು ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಯಾವ ಕೆಲ್ಸದ ಬಗ್ಗೆನೂ ನಾನು ಯೋಚನೆ ಮಾಡಲ್ಲ. ಯಾವುದೇ ಕೆಲಸ ಆಗಿದ್ರು ಕೂಡ ನಾನು ಹಂಗೇನೆ. ಒಂದ್ಸಲ ಕಮಿಟ್ ಆದ್ರೆ ನನ್ನ ಮಾತನ್ನ ನಾನೇ ಕೇಳಲ್ಲ. ಹಂಗೆ ನಾನು ಇನ್ನ ಈ ಕೆಲ್ಸಗಳನ್ನು ಅಷ್ಟೇನೆ. ಈ ತರದೊಂದು ಮಾಡ್ಬೇಕು ಅಂದ್ರೆ ಅದನ್ನ ಮಾಡಿ ಮುಗಿಸ್ಬಿಡ್ತೀನಿ. ನನಗೆ ಆ ತರ ಅವಾಗಿಂದನೂ ಹಂಗೇನೆ. ಇನ್ನು ನನ್ ಮಗ ಅಂತೂ ವಡೆ ತಿನ್ನು ಅಂತ ಹೇಳಿದ್ರೆ ಒಂದನ್ನು ಕೂಡ ತಿನ್ಲಿಲ್ಲ. ಏನೋ ಬೇರೆ ಫ್ರೂಟ್ಸ್ ಏನೋ ತಿನ್ಕೊಂಡು ಹೋಗ್ತಾ ಇದ್ದಾನೆ. ಅವ್ರಿಗೆ ವಡೆ ಅಂತಾನೆ ಅಂದ್ರೆ ಅವ್ರಿಗೇನು ಅಂತಾನೆ ಆಲ್ಮೋಸ್ಟ್ ಟೇಸ್ಟೇ ಗೊತ್ತಿಲ್ಲ ಅವ್ರಿಗೆ. ನಾವೆಲ್ಲ ಅವಾಗ ಎಷ್ಟು ಇಷ್ಟಪಡ್ತಿದ್ವಿ ಈ ತರದ್ದೆಲ್ಲ. ಚಕ್ಲಿ ಒಂದನ್ನ ಇಷ್ಟಪಡ್ತಾರೆ ನಮ್ಮ ಮನೆ ಮಕ್ಕಳು. ಅದನ್ನ ಮಾಡ್ಕೊಟ್ರೆ ಅದನ್ನ ಚೆನ್ನಾಗಿ ತಿಂತಾರೆ. ಬಟ್ ಈ ತರದನ್ನೆಲ್ಲ ಇಷ್ಟಪಡಲ್ಲ ಅವರು. ಇನ್ನು ಪಾಯಸ ತುಂಬಾ ಇಷ್ಟಪಡ್ತಾರೆ. ಹಂಗಾಗಿ ಪಾಯಸ ತಿನ್ನಿಸ್ತೀವಿ. ಬಟ್ ವಡೆ ಮಾತ್ರ ಅವಳು ತಿನ್ನಲ್ಲ, ಅವಿನೂ ಕೂಡ ನನ್ನ ಮಗ ಕೂಡ ತಿನ್ನೋದಿಲ್ಲ. ಇನ್ನು ಮನೆ ಕೆಲಸಗಳಾದ್ರೂ ಕೂಡ ಅಷ್ಟೇನೆ. ಬೆಳಿಗ್ಗೆ ಎದ್ದು ಈ ತರದ ಕೆಲಸಗಳನ್ನ ಇವತ್ತಿಗೆ ಮುಗಿಸ್ಕೋಬೇಕು ಅಂತಂದ್ರೆ ಅವತ್ತಿನ ಸಂಜೆವರೆಗೂ ನಾನು ಅದನ್ನ ಮಾಡಿದ್ರು ಪರವಾಗಿಲ್ಲ. ಬಟ್ ಅವತ್ತಿನ ಕೆಲಸನ ನಾನು ಅದನ್ನ ಮುಗಿಸ್ಕೊಬಿಡ್ಬೇಕು ಅಂತ ನನಗೆ ಒಂದ್ಸಲ ಮೈಂಡ್ ಸೆಟ್ ಮಾಡ್ಕೊಬಿಟ್ರೆ ಅದನ್ನ ಕೆಲಸನ ಮುಗಿಸೋ ತನಕ ನಾನು ಬಿಡೋದಿಲ್ಲ. ಅದೇ ತರ ಪ್ರತಿಯೊಂದು ಕೆಲ್ಸದಲ್ಲೂ ನಾನು ಒಂದ್ಸಲ ಮೈಂಡ್ ಸೆಟ್ ಮಾಡ್ಕೊಂಡ್ರೆ ಆ ಕೆಲಸಗಳನ್ನ ಮಾಡಿ ಮುಗಿಸ್ಬಿಡ್ತೀನಿ. ಇದೊಂಥರ ಒಳ್ಳೇದು ನನಗೆ. ಏನಕ್ಕಂತಂದ್ರೆ ಫಸ್ಟಿಗೆ ನಾನು ಇವತ್ತಿನ ದಿನ ಏನ್ ಮಾಡ್ಬೇಕು, ಏನ್ ಮಾಡ್ಬೋದು, ನಾನು ಏನ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದನ್ನ ಫಸ್ಟ್ ಯೋಚನೆ ಮಾಡ್ತೀನಿ. ಈ ತರದ ಕೆಲಸಗಳನ್ನ ಎಲ್ಲ ಮುಗಿಸ್ಕೊಂಡ್ರೆ ನಾಳೆ ದಿನ ನನ್ಗೆ ಈಸಿ ಆಗುತ್ತಾ, ಓಕೆ ಆ ತರ ಇದ್ರೆ ಪಟ್ ಅಂತ ಆ ತರದ ಕೆಲಸಗಳನ್ನ, ಮೈಗೆ ಹುಷಾರಿಲ್ಲ ಇಲ್ಲ ಅಂದ್ರೂ, ಕಾಲ್ ನೋವು, ಕೈ ನೋವು, ಈ ತರದ್ ಏನೇ 1000 ಪ್ರಾಬ್ಲಮ್ ಇದ್ರು ಬಟ್ ಆ ಕೆಲ್ಸನ ಅವತ್ತಿಗೆ ಮುಗಿಸ್ಬೇಕು ಅಂತ ಒಂದ್ಸಲ ಅನ್ಕೋಬಿಟ್ರೆ ಆ ತರದ ಕೆಲ್ಸಗಳನ್ನ ನಾನು ಮುಗಿಸ್ಕೊಬಿಡ್ತೀನಿ. ಮನೆಯಲ್ಲಿ ಯಾವುದೇ ಕೆಲಸ ಇರಬಹುದು, ಅಡ್ಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗ್ಲಿ, ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗ್ಲಿ, ಇಲ್ಲ ಮನೆ ಕ್ಲೀನ್ ಮಾಡೋದಾಗ್ಲಿ, ಈ ತರದನ್ನ ಯಾವ್ದನ್ನೇ ಆದ್ರೂ ಒಂದು ಸಲ ನಾನು ಅನ್ಕೊಂಡ್ರೆ ಅದನ್ನ ಅವತ್ತಿಗೆ ಮುಗಿಸ್ಬೇಕು. ಆ ತರ ಮುಗಿಸಿದ್ರೇನೆ ನನಗ್ ಸಮಾಧಾನ. ಇಲ್ಲಾಂದ್ರೆ ಸಂಜೆ ಅಲ್ಲ, ನಾಳೆ ಅಲ್ಲ, ನಾಡಿದ್ವರ್ಗುನು ಅದು ಕೊರೆಯುತ್ತೆ ಮೈಂಡಲ್ಲಿ. ಬಟ್ ಅದಕ್ಕೋಸ್ಕರ ಕೊರೆಯೋ ತನಕ ನಾನು ಟೈಮ್ ಬಿಟ್ಕೊಳ್ಳೋದೇ ಇಲ್ಲ. ಹುಳ ಕೊರೆಯೋ ತನಕ ಅವತ್ತಿಗೆ ಮುಗಿಸ್ಕೊಬಿಟ್ರೆ ನಮಗೂ ರಿಲೀಫ್ ಅಲ್ವಾ. ಹಂಗಾಗಿ ನಾನು ಏನೇ ಕೆಲಸ ಇದ್ರು ಅದನ್ನ ಫಸ್ಟಿಗೆ ಈ ತರದನ್ನ ಇವತ್ತು ಮಾಡ್ಕೋಬೇಕು ಅಂತ ಹೇಳಿ ಅನ್ಕೊಂಡು ಅದನ್ನ ನೆಕ್ಸ್ಟ್ ಡೇ ಅದನ್ನ ಕಂಪ್ಲೀಟ್ ಮಾಡ್ಕೊಬಿಡ್ತೀನಿ. ಇನ್ನ ಅಡ್ಗೆ ಎಲ್ಲ ಮುಗೀತು. ಇನ್ನ ವಡೆ ಎಲ್ಲ ಮಾಡಿ ಮುಗಿಸ್ದೆ.
ರಿಲೇಷನ್ಸ್ ಮತ್ತೆ ಅತ್ತೆ ಮಕ್ಕಳು ಎಲ್ರು ನನ್ನ ನಾದಿನಿ ಮನೆಗೆ ಹೋಗಿದ್ರು. ಇನ್ನ ಮಕ್ಕಳಿಗೆ ಸ್ವಲ್ಪ ಬಿಸಿಯನ್ನ ಮಾಡ್ಬೇಕಿತ್ತು. ನಮಗೆಲ್ಲ ಮಧ್ಯಾಹ್ನದ ಅನ್ನನೇ ತುಂಬಾನೇ ಮಿಕ್ಬಿಟ್ಟಿತ್ತು. ಇನ್ನ ವಡೆ ಪಾಯಸ ಎಲ್ಲ ತಿಂದ್ರೆ ಜಾಸ್ತಿ ಅನ್ನ ಯಾರು ಊಟ ಮಾಡಲ್ಲ. ಹಾಗಾಗಿ ಮಕ್ಳಿಗೆ ಮಾತ್ರ ಒಂದೇ ಒಂದು ಊಟ ಅಕ್ಕಿನ ತೊಳೆದಿಡ್ತಾ ಇದ್ದೆ. ನಮ್ಮನೆಯಲ್ಲಿ ಆಲ್ಮೋಸ್ಟ್ ಯಾರು ಕುಕ್ಕರ್ಗೆ ಇಡೋದಿಲ್ಲ. ಯಾರು ಅಂತಲ್ಲ, ಇಲ್ಲಿ ಈ ಅಮ್ಮನ ಮನೆ ಇಡ್ತಾ ಇದ್ವಿ ಕುಕ್ಕರಲ್ಲೇ ಅನ್ನ ಮಾಡೋದು. ಬಟ್ ಇಲ್ಲಿ ಕುಕ್ಕರ್ ಅನ್ನ ಯಾರು ತಿನ್ನೋದೇ ಇಲ್ಲ. ಕುಕ್ಕರಲ್ಲಿ ಅನ್ನ ಮಾಡಿದ್ರೆ ಏನೋ ವಿಷದ ತರ ನೋಡ್ತಾರೆ. ಹಂಗಾಗಿ ನಾನು ಅಡ್ಜಸ್ಟ್ ಆಗ್ಬಿಟ್ಟಿದೀನಿ. ಎಷ್ಟೇ ಮಾಡ್ಕೊತ್ರು ಪಾತ್ರೆಯಲ್ಲೇ ಇಡೋದು. ಒಂದ್ ಲೋಟ ಇಟ್ರು ಪಾತ್ರೆಯಲ್ಲೇ ಇಡ್ತೀವಿ, ಒಂದು ಸೇರಿಟ್ರು ಪಾತ್ರೆನಲ್ಲೇ ಇಡ್ತೀವಿ. ನಾ ಹಸ್ಬೆಂಡ್ ಅಂತೂ ಒಂಚೂರು ಇಷ್ಟ ಆಗಲ್ಲ ಪಾತ್ರೆನೆಲ್ಲ ಕುಕ್ಕರಲ್ಲಿ ಅನ್ನ ಮಾಡಿದ್ರೆ. ಏನಕ್ಕಂತ ಗೊತ್ತಿಲ್ಲ. ಅವಾಗಿಂದ ಅವರು ಪಾತ್ರೆನಲ್ಲೇ ಅನ್ನ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಹಂಗಾಗಿ ಅವ್ರು ಅದಕ್ಕೇನೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಇನ್ನ ಕುಕ್ಕರಲ್ಲೆಲ್ಲ ಮಾಡಿದ್ರೆ ಏನಕ್ಕೆ ಹಿಂಗ್ ಮಾಡ್ತೀಯಾ ಹಂಗೆ ಹಿಂಗೆ ಅಂತ ಸುಮ್ನೆ ಏನೋ ಒಂದು ಮಾತಾಡಿ ಬೇಜಾರ್ ಮಾಡ್ತಾರೆ. ಹಂಗಾಗಿ ನಾನು ಕುಕ್ಕರ್ ವಿಷಯಕ್ಕೆ ಹೋಗಲ್ಲ ಅನ್ನೋದ್ ವಿಷಯದಲ್ಲಿ. ಮಾಮೂಲಿ ಪಾತ್ರೆನಲ್ಲೇ ನಾನು ಮಾಡಿ ಇಟ್ಬಿಡ್ತೀನಿ ಅನ್ನನ. ಇನ್ನು ಅವರೆಲ್ಲ ಬರೋವರೆಗೂ ಒಬ್ಳೆ ಏನ್ ಮಾಡೋದು ಅಂತ ಹೇಳಿ ಹಂಗೆ ಟಿವಿ ಹಾಕೊಂಡ್ ಕೂರೋಣ ಅಂತ ಹೊರಟೆ. ಇನ್ನ ವಡೆ ಎಲ್ಲ ಮಾಡಿ ಕಾಲೆಲ್ಲ ತುಂಬಾನೇ ನೋವು ಬಂದ್ಬಿಡ್ತು ನನಗಂತೂ. ಒಂದ್ ½ ಆದ್ರೂ ನಾನು ರೆಸ್ಟ್ ಮಾಡ್ಲೇಬೇಕು ಈ ತರ ಎಲ್ಲ ರೆಡಿ ಮಾಡಿ ಇಟ್ಟಾದ್ಮೇಲೆ. ಅದಕ್ಕೆ ಆರಾಮಾಗಿ ಸ್ವಲ್ಪ ಟಿವಿ ನೋಡ್ಕೊಂಡು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಬಟ್ ನಾನು ಆಲ್ಮೋಸ್ಟ್ ಮನೆಯಲ್ಲಿ ಒಬ್ಳೆ ಇದ್ದಾಗ ನನ್ನ ವ್ಲಾಗ್ಗಳನ್ನೇ ಹಾಕೊಂಡು ನಾನು ನೋಡ್ತಾ ಇರ್ತೀನಿ. ಟಿವಿನಲ್ಲಿ ನೋಡೋದಿಕ್ಕೆ ಬಿಗ್ ಸ್ಕ್ರೀನ್ ಅಲ್ಲಿ ಒಂಥರ ಚೆನ್ನಾಗಿರುತ್ತೆ. ನನ್ನ ಫೋಟೋಸ್ ನಾನೇ ಆಲ್ಮೋಸ್ಟ್ ನೋಡ್ತಾ ಇರ್ತೀನಿ. ಮತ್ತೆ ಇನ್ನ ಬೇಜಾರಾದಾಗ ನನ್ನ ಫೋನ್ ಇಟ್ಕೊಂಡು ನನ್ನ ಇನ್ಸ್ಟಾಗ್ರಾಮ್ ಅಥವಾ ನನ್ನ ಫೇಸ್ಬುಕ್ ಅಲ್ಲಿ ಏನ್ ಸ್ಟೋರಿ ಹಾಕಿದೀನಿ ಅಥವಾ ಏನ್ ಫೋಟೋಸ್ ಹಾಕಿದೀನಿ ವಿಡಿಯೋಸ್ ಅದೆಲ್ಲ ನೋಡ್ಕೊಂಡು ಕುತ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ. ಅದನ್ನೆಲ್ಲ ನೋಡಿದ್ರೆ ನನಗೆ ರಿಲೀಫ್ ಆಗುತ್ತೆ. ಏನಕ್ಕಂತ ಗೊತ್ತಿಲ್ಲ. ತುಂಬಾ ಬೇಜಾರಾದಾಗ ನನ್ನ ಫೋಟೋಸ್ಗಳು ನಾನೇ ನೋಡ್ತೀನಿ. ಇನ್ನ ಕಣ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ನನಗೆ. ಫೋನ್ ನೋಡಿ ನೋಡಿ ತುಂಬಾನೇ ಯೂಸ್ ಮಾಡ್ತಿದ್ದೆ ಫೋನು. ಅದಕ್ಕೆ ಸ್ವಲ್ಪ ಬ್ಲರ್, ದೂರದ್ದು ಅಷ್ಟು ಕ್ಲಾರಿಟಿಯಾಗಿ ಕಾಣಿಸಲ್ಲ, ಬ್ಲರ್ ಆಗಿರುತ್ತೆ. ಹಾಗಾಗಿ ಗ್ಲಾಸ್ ತಗೊಂಡು 3 to 4 years ಆಯ್ತು. ಅವರು ಕಂಟಿನ್ಯೂಸ್ ಯಾವಾಗ್ಲೂ ಯೂಸ್ ಮಾಡಿ ಸ್ವಲ್ಪ ಇದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿದ್ರು. ಬಟ್ ನಾನು ಯಾವ್ದಕ್ಕೆ ಯೂಸ್ ಮಾಡ್ತೀನಿ ಅಂತಂದ್ರೆ ಯಾವಾಗ್ಲೂ ಟಿವಿ ನೋಡೋದಕ್ಕೆ ಮಾತ್ರ ಯೂಸ್ ಮಾಡ್ಕೋತೀನಿ. ಏನಕ್ಕಂದ್ರೆ ಫುಲ್ ಕ್ಲಾರಿಟಿ ಕಾಣಿಸಲ್ಲ ನಂಗೆ. ಹಾಗಾಗಿ ಆಲ್ಮೋಸ್ಟ್ ನಾನು ಟಿವಿ ನೋಡುವಾಗ ಮಾತ್ರ ಗ್ಲಾಸ್ ಯೂಸ್ ಮಾಡ್ತೀನಿ. ಬಟ್ ಡಾಕ್ಟರ್ ಹೇಳಿರೋದು ಎಲ್ಲ ಟೈಮಲ್ಲಿ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಮನೆಯಲ್ಲಿ ಕೂತ್ಕೊಂಡು ಟಿವಿ ನೋಡ್ಬೇಕಾದ್ರೆ ಅಷ್ಟು ಕ್ಲಾರಿಟಿ ಸಿಗಲ್ವಲ್ಲ. ಹಾಗಾಗಿ ಟಿವಿ ನೋಡೋಕ್ಕೆ ಮತ್ತೆ ನೈಟ್ ಟೈಮ್ ಫೋನ್ ನೋಡೋದಕ್ಕೆ ಮಾತ್ರ ಯೂಸ್ ಮಾಡ್ಕೋತೀನಿ ಗ್ಲಾಸ್ನ. ಬಟ್ ಎಲ್ಲ ಕಡೆ ಹೋದಾಗ ಯೂಸ್ ಮಾಡ್ಕೋಬೇಕು. ಬಟ್ ಆಗ್ತಿಲ್ಲ ಅದನ್ನ ಕ್ಯಾರಿ ಮಾಡೋದಕ್ಕೆ, ಗ್ಲಾಸ್ ಕ್ಯಾರಿ ಮಾಡೋದಕ್ಕೆ. ಬಟ್ ದೂರ ತುಂಬಾನೇ ಬ್ಲರ್ ಆಗ್ತಾ ಇದೆ ದಿನ ದಿನ. ಸ್ವಲ್ಪ ಬ್ಲರ್ ಇತ್ತು ಅವಾಗ, ಬಟ್ ಇವಾಗ ಸ್ವಲ್ಪ ಜಾಸ್ತಿನೇ ಆಗಿದೆ. ದೂರದ್ದು ಸಣ್ಣ ಸಣ್ಣ ಅಕ್ಷರಗಳು ಕಾಣಿಸೋದಿಲ್ಲ, ಇನ್ನು ಸಣ್ಣ ಸಣ್ಣದೇನು ಕಾಣಿಸೋದಿಲ್ಲ. ಹಾಗಾಗಿ ಆಲ್ ಟೈಮ್ ನಾನು ಗ್ಲಾಸ್ ಹಾಕ್ಲೇಬೇಕು. ಬಟ್ ನಾನು ಮಾಡ್ತಿರೋದು ಏನಂತಂದ್ರೆ ಬರೀ ಟಿವಿ ನೋಡುವಾಗ ಮತ್ತೆ ಫೋನ್ ನೋಡುವಾಗ ಇದೊಂದು ಅಭ್ಯಾಸ ಮಾಡ್ಕೋಬೇಕು ನಾನು. ಇನ್ನ ಎಲ್ರು ಬಂದ್ರು, ಊಟ ಮಾಡಿದ್ವಿ, ನೈಟ್ ಎಲ್ಲ ಮಲ್ಕೊಂಡು. ಇನ್ನ ಮಾರ್ನಿಂಗು ಟಿಫನಿಗೆ ಏನ್ ಮಾಡೋದು ಅನ್ನೋ ಯೋಚನೆಯಲ್ಲೇ ನಾನು ಮಲ್ಕೊಂಡೆ. ಬಟ್ ಎದ್ಬಿಟ್ಟು ನೋಡಿದಾಗ ಫ್ರಿಜ್ ಅಲ್ಲಿ ಅವರೆಕಾಳು ಇತ್ತು. ಅವರೆಕಾಳು ಇರೋದ್ರಿಂದ ಆಲ್ಮೋಸ್ಟ್ ಬಾತಿಗೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ಪಾಲಕ್ ಮತ್ತೆ ಪುದೀನ ಎಲ್ಲ ಇತ್ತಲ್ಲ, ಹಾಗಾಗಿ ಪಲಾವ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಅವರೆಕಾಳು ಪಲಾವ್ ಮಾಡ್ಕೊಂಡೆ. ತುಂಬಾನೇ ಚೆನ್ನಾಗಿ ಬಂದಿತ್ತು. ಗ್ರೀನ್ ಪಲಾವ್ ಆಲ್ಮೋಸ್ಟ್ ಎಲ್ಲರೂ ಮಾಡೋ ರೀತಿನೇ. ನಾನೇ ಸ್ಪೆಷಲ್ ಆಗಿ ಏನೂ ಹಾಕೋದಿಲ್ಲ ಪಲಾವ್ಗೆ. ಚೆನ್ನಾಗಿರುತ್ತೆ. ಬಟ್ ಚಿಕನ್ ಪಲಾವ್ ತುಂಬಾನೇ ಇಷ್ಟ ನಾನು ಮಾಡೋವಂಥದ್ದು. ತುಂಬಾ ಚೆನ್ನಾಗಿ ಬರುತ್ತೆ. ಒಂದೊಂದ್ಸಲ ಚೆನ್ನಾಗಿ ಬರುತ್ತೆ, ಒಂದೊಂದ್ಸಲ ಏನಾದ್ರೂ ತುಂಬಾ ಟೈಮ್ ಇಟ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ಮಾಡ್ದಾಗಂತೂ ಖಂಡಿತವಾಗ್ಲೂ ಅದು ಕೆಟ್ಟೋಗ್ಬಿಡುತ್ತೆ. ಅರ್ಜೆಂಟಲ್ಲಿ ಮಾಡಿದಾಗ ಅದು ತುಂಬಾನೇ ಚೆನ್ನಾಗಿ ಟೇಸ್ಟ್ ಆಗಿ ಬಂದಿರುತ್ತೆ. ಮತ್ತೆ ಇದು ಕೂಡ ಚೆನ್ನಾಗಿ ಬಂದಿತ್ತು. ಬಟ್ ಒಂದೇ ಒಂದು ಮರ್ತ್ಬಿಟ್ಟಿದ್ದೆ, ಏನದು ಚಕ್ಕೆ ಲವಂಗದ ಪೌಡರ್ ಮರ್ತ್ಕೊಬಿಟ್ಟಿದ್ದೆ. ಅದೊಂದು ಮಿಸ್ ಆಯ್ತು. ಮತ್ತೆ ಪಲಾವ್ ಜೊತೆಗೆ ಆಲ್ಮೋಸ್ಟ್ ಮೊಸರು ಇದು ಮತ್ತೆ ಈರುಳ್ಳಿ ಜೊತೆ ಅದಿದ್ರೇನೆ ಟೇಸ್ಟು. ಹಾಗಾಗಿ ಸ್ವಲ್ಪ ಮಾಡ್ಕೊಂಡೆ. ಆಲ್ಮೋಸ್ಟ್ ಯಾರು ಜಾಸ್ತಿ ತಿನ್ನಲ್ಲ ನಮ್ಮ ಮನೇಲಿ. ಹಾಗಾಗಿ ಸ್ವಲ್ಪ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ತಿಂದ್ವಿ. ಅದೇ ಆಲ್ಮೋಸ್ಟ್ ಅದೊಂದನ್ನ ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರ್ತಿತ್ತು ಪಲಾವ್. ಅದೊಂದು ಮಿಸ್ ಆಗ್ಬಿಟ್ಟು. ಇತ್ತೀಚೆಗೆ ತುಂಬಾನೇ ಮರುವಂತ ಹೇಳ್ದೆ ಅಲ್ವಾ, ಹಾಗಾಗಿ ಒಂದೊಂದನ್ನ ಮರ್ತೇ ಬಿಡ್ತೀನಿ ಈ ಥರದ್ದು. ಅದನ್ನ ಬಿಟ್ರೆ ಇನ್ನೆಲ್ಲ ಓಕೆ. ಅದನ್ನ ಮುಗಿಸ್ಕೊಂಡು ಸಂಜೆ ನಾವು ಮಕ್ಳು ಬೆಳಿಗ್ಗೆ ಸ್ಕೂಲ್ಗೆ ಹೋಗಿ ಬಂದ್ರು. ಇನ್ನ ಸಂಜೆ ಏನಕ್ಕಂತ ಅಂದ್ರೆ ಮಕ್ಳನ್ನ ಸಂತೆ ಕತ್ಲಿಗೆರೆಗೆ ಕರ್ಕೊಂಡು ಹೋಗಿ ಬಂದ್ವಿ. ಅವಿನ್ ಮತ್ತೆ ರಿಷಾ ತುಂಬಾನೇ ಹಠ ಮಾಡ್ತಿದ್ರು ಇತ್ತೀಚೆಗೆ. ಮತ್ತೆ ರಿಷಾ ಅಂತೂ ಏನು ಊಟನೇ ಮಾಡ್ತಿರ್ಲಿಲ್ಲ, ಸುಮ್ನೆ ಹಠ ಮಾಡ್ತಿದ್ಲು, ಸುಮ್ನೆ ಅಳೋದು ಅದೇ ಮಾಡ್ತಿದ್ಲು. ಇವರಿಗೆ ಆಲ್ಮೋಸ್ಟ್ ಜ್ವರ ಬಂದಾಗ ಅಥವಾ ಈ ತರ ರೊಚ್ಚೆ ಹಿಡ್ದಾಗ ನಮ್ಮ ಮಂಡ್ಯದಲ್ಲೇನೆ ಸಂತೆಗತ್ತಿಗೆರೆ ಅಂತ ಒಂದು ಊರಿದೆ ಕಾಕವಾಡಿ ಪಕ್ಕ, ಅಲ್ಲಿಗೆ ಹೋಗ್ಬಿಟ್ಟು ತಾಯ್ತ ಹಾಕಿಸ್ಕೊಂಡ್ ಬಂದ್ರೆ ಇವರಿಗೆ ಆಲ್ಮೋಸ್ಟ್ ರಿಕವರಿ ಆಗ್ಬಿಡ್ತಾರೆ. ಹಂಗಾಗಿ ಅಲ್ಲಿಗೆ ಕರ್ಕೊಂಡು ಹೋದ್ವಿ.
ಅಲ್ಲಿ ತಾಯ್ತ ಹಾಕಿಸ್ಕೊಂಡು ಬಂದ್ರೆ ಸ್ವಲ್ಪ ಊಟ ಎಲ್ಲ ಮಾಡ್ತಾರೇನೋ ತಿಂತಾರೇನೋ ಅಂತ ಅನ್ಕೊಂಡು ಕರ್ಕೊಂಡು ಹೋದ್ವಿ. ಇನ್ನು ಅಮಾವಾಸ್ಯೆ ಹುಣ್ಣಿಮೆಲಂತೂ ತುಂಬಾ ಜನ ಸೇರ್ತಾರೆ ಇಲ್ಲಿಗೆ. ಏನಕ್ಕಂತಂದರೆ ತಡೆ ಓಡಿಸೋರೆಲ್ಲ ತುಂಬ ಜನ ಇರ್ತಾರೆ. ಇನ್ನು ಮನೆಗೆ ಕಾಯಿ ಪೂಜಿಸ್ಕೊಂಡು ತೊಗೊಂಡು ಹೋಗ್ತಾರೆ. ನಾವು ಇಲ್ಲಿ ಮಕ್ಕಳಿಗೆ ತಾಯ್ತ ಹಾಕ್ಸೋದು ರೂಢಿ ಆಗೋಗ್ಬಿಟ್ಟಿದೆ. ಯಾವಾಗ ಹುಷಾರು ತಪ್ಪಿದ್ರೂ ಕೂಡ ಈ ತಾಯ್ತನ ಇಲ್ಲಿ ಬಂದು ಹಾಕಿಸ್ಕೊಂಡು ಹೋಗ್ತೀವಿ. ಇನ್ನು ಈ ಊರಂತೂ ತುಂಬಾ ಚೆನ್ನಾಗಿದೆ. ಭತ್ತ ಅಕ್ಕಪಕ್ಕ ಎಲ್ಲ ಗದ್ದೆಗಳು. ಇನ್ನು ಈ ಊರಿಗೆ ಬಂದ್ರೇ ಒಂಥರ ರಿಫ್ರೆಶ್ ಮೈಂಡ್ ಆಗುತ್ತೆ. ಏನಕ್ಕಂತಂದರೆ ವಾತಾವರಣ ಹಂಗಿದೆ ಈ ಊರದ್ದು. ಆ ಊರಂತೂ ತುಂಬ ಚೆನ್ನಾಗಿದೆ. ಇನ್ನು ಈ ತಾತನ ನೋಡ್ಕೊಂಡು ಹೋದ್ರಂತೂ ನಮ್ಮ ಮಕ್ಕಳು ಅರ್ಧ ಹುಷಾರಾದಂಗೆ. ಇನ್ನು ಇಲ್ಲಿ ಎಷ್ಟೊಂದು ಜನ ಬರ್ತಾರೆ ಅಂದರೆ ಮಕ್ಕಳು ಬೆಚ್ಚಿದ್ದಾಗಲಿ ಬಿದ್ದಿದ್ದಾಗಲಿ ಏನೇ ಪ್ರಾಬ್ಲಮ್ ಇದ್ದರೂ ಇಲ್ಲಿ ಆಲ್ಮೋಸ್ಟ್ ಇವ್ರ ಹತ್ರ ಬಂದು ಏನಾದರೂ ಮಾಡಿಸ್ಕೊಂಡು ಹೋಗುವಂಥದ್ದು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಬಟ್ ನಮ್ಮ ಮಕ್ಕಳು ರಚ್ಚೆ ಹಿಡ್ದಾಗಂತೂ ಆಲ್ಮೋಸ್ಟ್ ನಾವಿಲ್ಲಿ ಖಂಡಿತ ಇಲ್ಲಿಗೆ ಬಂದು ಮಕ್ಕಳಿಗೆ ತಾಯ್ತ ಹಾಕಿಸ್ಕೊಂಡು ನಾವು ಹೋಗ್ತೀವಿ. ಇನ್ನು ಇಲ್ಲಿ ಅಂತೂ ತುಂಬಾ ರಶ್ ಇರುತ್ತೆ ಆಲ್ಮೋಸ್ಟು. ಹಾಗಾಗಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಅಂತೂ ಹೋಗೋದಕ್ಕೆ ಆಗೋಲ್ಲ. ಇನ್ನು ಬಾಕಿ ಟೈಮಲ್ಲಿ ಯಾವಾಗ ಬೇಕಾದ್ರೂ ಅವಾಗ ಹೋಗಬೇಕು. ಬಟ್ ನಮ್ಮ ಮಕ್ಕಳಿಗೆ ಜಾತಕ ಬರೆಸೋದಿತ್ತು. ಹಾಗಾಗಿ ಯಾರಾದರೂ ಚೆನ್ನಾಗಿ ಬರೆಯೋರನ್ನ ನೋಡ್ತಾ ಇದ್ದೀನಿ. ಇವರು ಬರಿತೀನಿ ಅಂತ ಹೇಳಿದ್ದಾರೆ. ನನಗೆ ಅದೊಂದು ಕ್ರೇಜ್ ಇದೆ, ಬರೆಸ್ಬೇಕು ಮತ್ತು ನಂದನ್ನು ಬರೆಸ್ಕೋಬೇಕು ಜಾತಕನ ಅಂತ. ನೋಡೋಣ ಇವ್ರದ್ದು ಮಕ್ಳಿಗೆ ಬರ್ಸೋಣ ಅಂತ ಇದ್ದೀನಿ. ನೋಡಬೇಕು ಅವ್ರದ್ದನ್ನು ಬರ್ಸೋದ ಏನು ಅಂತ. ಇವರೇ ಬರ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಬಂದು ಇಲ್ಲಿಗೆ ಬರ್ಸೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲಿ ಅದೈತೆ ಎಲ್ಲಿ ಅವಿನ್? ಈಗ ಹಠ ಮಾಡಬಾರ್ದು. ಈಗ ಅವಿನ್ ಇಲ್ಲಿ ಅವಿನ್ ಕೈ ಕೊಡು. ವಿಷ ಇನ್ಮೇಲೆ ಹಠ ಮಾಡಬಾರ್ದು ಆಯ್ತಾ? ಇನ್ನು ಅವರು ತಾಯ್ತ ಹಾಕ್ಬಿಟ್ಟು ಹೇಳ್ತಾರೆ ಮಕ್ಕಳು ಏನಾದರೂ ಭಯ ಪಟ್ಟಿದ್ರೆ ಅಥವಾ ಏನಾದರೂ ಮನೆಯಲ್ಲಿ ಕೆಂಪು ನೀರು ಅಥವಾ ಏನಾದರೂ ಹಾಕಿ ಇನ್ನು ದೃಷ್ಟಿ ಏನಾದರೂ ಆಗಿದ್ರೆ ಅನ್ನ ತಿಂತಾ ಇಲ್ಲ ಅಂದರೆ ಮನೆಯಲ್ಲಿ ಕೆಂಪು ಅನ್ನ ಮತ್ತು ಬಿಳಿ ಅನ್ನ ಕಪ್ಪು ಅನ್ನ ಮಾಡಾಕಿ ಅಂತ ಆ ಥರ ಹೇಳ್ತಾರೆ. ಯಾವುದಾದ್ರೂ ಚೆನ್ನಾಗಿ ಹೇಳ್ತಾರೆ. ಹಾಗಾಗಿ ನಾವು ಆಲ್ಮೋಸ್ಟ್ ಬರೋದು ಮಕ್ಕಳಿಗೆಲ್ಲ ತಾಯ್ತ ಕೊಟ್ಟಿಸ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನಗೆ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಇನ್ನು ಮುಂದೆ ಬರೋ ದಿನಗಳು ಕೂಡ ನನಗೆ ಹೀಗೆ ಚೆನ್ನಾಗಿರಲಿ ಅಂತ ಭಾವಿಸ್ತಾ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ.